ಹಿರಿಯ ಹೋರಾಟಗಾರರು ಮೋರ್ಚಾ ಸೀನಿಯರ್ಸ್ ಹೆಣ್ಮಕ್ಳು ಗಂಡ್ಮಕ್ಳು ಜೆಂಟ್ಸ್ ಎಲ್ಲರೂ ಬಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರೇ ಮಾನ್ಯ ಸಚಿವರಾಗಿರ್ತಕ್ಕಂಥ ಎಸ್.ಸಿ. ಮಾಧವ್ ನಿಮ್ಮ ಸಮುದಾಯದಲ್ಲಿ ರಾಜ್ಯ ಅನ್ಸ್ಕೊಂಡಿರೋರು ಎಚ್. ಆಂಜನೇಯ ಅವರು ಮಾಜಿ ಸಚಿವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಚ್ಚರಿಕೆ ಮನವಿ ಬೇಡಿಕೆ ನಿಮ್ಮ ಸಮಸ್ಯೆ ಹೇಳಿ ಸರ್. ನನ್ನ ಹೆಸರು ಗಂಗಣ್ಣ ಅಂತೇಳಿ, ಕೊಪ್ಪಳ ಜಿಲ್ಲಾ ಮಾದಿಗ ಬಂಡಾರ ಜಿಲ್ಲಾಧ್ಯಕ್ಷರು. ಇವತ್ತು ಕೊಪ್ಪಳ ಜಿಲ್ಲೆಯಿಂದ ಸುಮಾರು ಜನ, ಸಾವಿರಾರು ಜನ ಇವತ್ತು ಬೆಂಗಳೂರು ನಗರ ಫ್ರೀಡಂ ಪಾರ್ಕ್ನಲ್ಲಿ ಆಗಮಿಸಿದ್ದೀವಿ. ಮತ್ತು ಇವತ್ತು ಮಾದಿಗ ಬಂಡಾರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಡೆಯಿಂದ ಇವತ್ತು ಮಾದಿಗರ ಮಹಾಯುದ್ಧ ಇವತ್ತು ಕಾರ್ಯಕ್ರಮ ನಡೀತಿದ್ದೇವೆ. ಈ ಕಾರ್ಯಕ್ರಮದ ಒಳಗೆ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಆದೇಶಿಸಿದಂತೆ ಏನಾದರೂ ಇವತ್ತು ನಾಳೆ ಅಧಿವೇಶನದಲ್ಲಿ ಏನಾದರೂ ಮಾತಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕ ತಕ್ಕ ಪಾಠ ಕಲಿಸ್ತಕ್ಕಂಥ ಈ ಮಾದಿಗ ಸಮುದಾಯ ಮತ್ತು ಮಾದಿಗ ದಂಡೋರ ಸಂಘಟನೆ ಇವತ್ತು ಅವರಿಗೆ ವಾರ್ ಮಾಡ್ತದೆ. ಯಾಕಂದ್ರೆ ಸರ್, ಇವತ್ತು ಮಾದಿಗ ದಂಡೋರ ಸಂಘಟನೆ ಯಾವ ಸಮುದಾಯಕ್ಕೆ ಮಾತ್ರ ಬೇಸರಾಗಲಾರದಂತ ಸಮುದಾಯ ಅಂದ್ರೆ ಅದು ಮಾದಿಗ ಸಮುದಾಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಸರ್, ಎಲ್ಲ ನಮ್ಮ ಅಣ್ತಂದಿದ್ರು ಡೊಕ್ಕಲಿಗೆ ಇವರೆಲ್ಲ ನಮ್ಮ ಅಣ್ತಂದಿದ್ರು ಅದೇ ಸರ. ಅವರು ಇವತ್ತು ಯಾವತ್ತು ಅಡ್ಡು ಬಂದ್ರು ಸರ್. ಇವತ್ತು ಅಡ್ಡು ಬಂದಿದ್ದಾರೆ. ಇವತ್ತು ನಮ್ಮ ವರದಿ ಸರಿಗಿಲ್ಲ ಅಂತ ಹೇಳ್ತಿದಾರಲ್ಲ. ಇವತ್ತು ನಾಗಮಂತ ಅವರು ಇವತ್ತು ಹೈಕೋರ್ಟ್ ಜಡ್ಜ್ ಇವತ್ತು ಆ ವರದಿನ ಸರಿಗಿಲ್ಲ ಅಂತ ಹೇಳ್ತಿದಾರೆ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಯಾವ ನ್ಯಾಯ ಸರ್? ಇದು ಬರೋ ಕುಂಟಿನ ಉಪಯೋಗಕ್ಕ ಇವರು ಉದಾಹರಣೆ ಮಾಡ್ಕೊಂತತಿ ಸರ್ಕಾರ. ಮತ್ತೆ ಈಗ ನಿರ್ಲಕ್ಷ್ಯ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಮಾದಿಗ ದಂಡೋರ ಸಂಘಟನೆ ಮತ್ತು ಮಾದಿಗ ಸಮುದಾಯ ಈ ಕಾಂಗ್ರೆಸ್ ಸರ್ಕಾರದ ಧೂಳಿಪಟ ಮಾಡ್ತಕ್ಕಂತ ನಾನು ಈಗ ಚಾನೆಲ್ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕ. ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಳಗ ಇರ್ತಕ್ಕಂಥ ನಮ್ಮ ಎಚ್. ಆಂಜನೇಯ ಸಾಹೇಬರಾಗಿರ್ಲು, ಕೆ. ಮುನಿಯಪ್ಪ ಆಗಿರ್ಲು, ಆರ್ತಿ ತಿಮ್ಮಪ್ಪ ಆಗಿರ್ಬೋದು, ಹಲವಾರು ಇವತ್ತು ಮುಖಂಡರುಗಳು ಇವತ್ತು ಸಿದ್ದರಾಮಯ್ಯಗೆ ಒತ್ತಡ ಮಾಡಿ ಏನಾದ್ರೂ ಇವತ್ತು ನಮಗೆ ನ್ಯಾಯಬದ್ಧವಾಗಿ ಮೀಸಲಾತಿ ಕೇಳ್ತಿದಾರ ಮಾದಿಗರು ಅಂತೇಳಿ ಸಿದ್ದರಾಮಯ್ಯ ಸಾಹೇಬರಿಗೆ ಏನಾದ್ರೂ ನಮಗೆ ಜ್ಞಾನ ಇದ್ರೆ ಇದನ್ನ ಜಾರಿಗೊಳಿಸಬೇಕು. ಇಲ್ಲವಾದ್ರೆ ರಾಜೀನಾಮೆ ಕೊಟ್ಟು ಬರ್ಬೇಕಾಗುತ್ತೆ. ಇದಕ್ಕೆ ಮಾಡಿದಂದ್ರೆ ಮಾದಿಗರ ಮನೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು 2 ಕೋಟಿ ಅಕ್ಕಿಂತ ಮಾದಿಗರ ಮನೆಯಲ್ಲಿ ಪೂಜೆ ಕೂಡ ಮಾಡ್ತಿದ್ದೀವಿ. ಮನೆಯಲ್ಲಿ ಕೋಟಿ ಹಾಕ್ತಂದ್ರೆ ಪೂಜೆ ಕೂಡ ಮಾಡ್ತೀವಿ. ಯಾಕಂತ ಕೇಳ ನಮಗೆ ಸರಿಯಾದ ಇವತ್ತು ನ್ಯಾಯಬದ್ಧವಾಗಿ ಮೀಸಲಾತಿ ಕೇಳ್ತಾರಪ್ಪ. ಯಾರ ಇವು ಅಡಿತಡಿ ಇನ್ನ ನಮ್ಮ ಅಣ್ತಮ್ಮ ಅಂದ್ರೆ ಇವತ್ತು ಅಡ್ಡಾಟ ಬರಕತ್ತೀರಂದ್ರ ತಾವು ತಿಳ್ಕೋಬೇಕು. ಇದು ನಾವು ಸಂಖ್ಯೆಯಲ್ಲಿ ನಮ್ಮ ಮಾದಿಗರು ಸಿಕ್ಕಂತೀವಿ. ಅವರು ಸಂಖ್ಯೆ ಕಮ್ಮಿ ಐತಿ, ಅವ್ರಿಗೆ ಕಮ್ಮಿ ತಗಂತ ಅಂತ ಹೇಳ್ಬೇಕಂತ ಹೇಳಕತ್ತಿದೀನಿ. ಮತ್ತೆ 4 ವರ್ಷದಲ್ಲಿ ಕೂಡ ನಾವು ಮಾದಿಗರು ಸಂಖ್ಯೆಯಲ್ಲಿ ಬಹಳ ಮುಂದಾದೀವಿ. ಮತ್ತು ಅವರು ಸಂಖ್ಯೆಯಲ್ಲಿ ಹಿಂದಾದರೆ ಅವರಿಗೆ ಏನ್ ಪಾಲ್ ಸಿಗಬೇಕು ಕೊಡ್ಬೇಕು. ನಾವು ಯಾವ ಸಮುದಾಯಕ್ಕೆ ನಾವು ಮತ್ತೆ ವಿರೋಧ ಮಾಡಿದ್ರೆ ಅನ್ಯಾಯ ಮಾಡಾಗಲ್ಲ. ಯಾಕಂದ್ರೆ ಅವ್ರ ಸಂಖ್ಯೆ ತಕ್ಕಂಗೆ ಅವ್ರಿಗೆ ಕೊಡ್ರಿ, ಬಟ್ ನಮ್ಮ ಸಂಖ್ಯೆ ತಕ್ಕಂಗೆ ನಮಗೆ ಕೊಡ್ರಿ. ಬರೀ ಕುಂಟಿ ನೆಪ ಹೇಳ್ತಾರ. ಯಾಕಂದ್ರೆ ಹೋರಾಟ ಮಾಡ್ತೀನಿ ಜಾತಿನೂ ಒಳ ಮೀಸಲಾತಿ ತಗೊಂತಾರೆ. ಬಟ್ ಏನಂದ್ರೆ ಅದೇ ಸರ್, ಇದೇನು ಏನಲ್ಲ ಸರ್ ನೀವು ಹೇಳಿದ್ರೆ ಅದೇ ಸರ್ ಈಗ ಬಂದು ಬರಕ್ಕೆ ಅರ್ಥ ಆಗತ್ತೆ ಸರ್. ಇದ್ರ ಬಗ್ಗೆ ನಾವೆಲ್ಲ ಕಿತ್ತಾಡಿದ್ರೆ ಯಾರು ಇನ್ನೊಬ್ರು ಹೊಡ್ಕೊಂಡು ಹೋಗ್ತಾ ಇದಾರ ಅಂತ ಹೇಳಿ ಎಲ್ಲರನ್ನ ಯಾವತ್ತು ಡೋಲ ಡೊಕ್ಕರಿಗೆ ಇವೆಲ್ಲ ಏನೋ ನೋಡ್ಕೊಂಡ್ ಈ ಪಟ್ಟೆ ಒಳಗೆ ಬರ್ತಾ ಇಲ್ಲ ಸರ್. ಅವ್ರಿಗೆ ಅರ್ಥ ಆಗೈತೆ ಸರ್, ಆಲ್ರೆಡಿ ಅರ್ಥ ಆಗೈತೆ. ಏನಪ್ಪ ನಾವು ಹೋರಾಟಕ್ಕೆ ಭಾಗಿಯಾಗಿಲ್ಲ, ಅವ್ರು ಹೋರಾಟ ಮಾಡಿದಾರ, ಅವ್ರೇನು ಇವತ್ತು ಪ್ರಸಾದ ಅದನ್ನ ನಮಗೆ ಕೊಡಲ್ಲ ಅನ್ನೋ ಮಾತು ಇವತ್ತು ನಮ್ಮ ಅರ್ಥ ಮಾಡಿದ್ರೆ ಮಾತಾಡ್ತೇವೆ.
2 ತಿಂಗಳಲ್ಲಿ ಸ್ಪಷ್ಟವಾಗಿ ಹಾಕುವಂತ ಒಂದು 2 ತಿಂಗಳಿಂದಲೇ ಸಮರ್ಥಿತವಾಗಿ ಜಾರಿಗೆ ತರಿಸಿದ್ರು. ಇವ್ರು ಯಾರೋ ಮಠದ ಸ್ವಾಮೀಜಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ. ಅವರು ಮಂದಿ ಮಠ ಬಂದು ಆ ಮಠದ ಸ್ವಾಮೀಜಿಗಳ ಹೆಸರು ಅವರೇ ಕನ್ಫ್ಯೂಷನ್ ಮಾಡ್ಬಿಟ್ಟಾರಲ್ಲ. ಸರ್ ಮಠದ ಸ್ವಾಮಿಗಳು ಏನ್ ಹೇಳ್ತಾರೆ ಅಂದ್ರೆ ಮಠದ ಸ್ವಾಮೀಜಿಗಳು ನಿಮ್ಮ ಸ್ವಾಮೀಜಿಗಳು ಕರೆಕ್ಟ್ ಸರ್. ಈಗ ಉದಾಹರಣೆ ಸರ್ ಸೋದರ ಸರ್ ಯಾಕಂದ್ರೆ ಸರ್ ಈಗ ಜನಗಣತಿ ಮಾಡಕ್ ಬಂದಾಗ ಮನೆ ಬೀಗಕ್ಕೆ ಅಂತಂದ್ರೆ ಎಲ್ಲಿ ಕೇಳ್ಬೇಕು ಸರ್, ಯಾರಿಗೆ ಫೋನ್ ಮಾಡಿ ಕೇಳ್ಬೇಕು? ಇವತ್ತು ಒಂದು ಉದ್ಯೋಗ ಕನ್ಫರ್ಮ್ ಮಾಡ್ತಾರೆ ಸರ್. ನಾವು ಮಾಲಿಕರ ಪರ ಇದೀವಿ, ನಮ್ಮ ಅಣ್ಣ ತಮ್ಮರು, ನಮ್ಮ ಮಾಲಿಕ ಸಮುದಾಯ ಅಂತ ಅವರೇ ವಿಜ್ಞಾಪಿಸ್ತವ್ರೆ. ಅದೇ ಸರ್ ಸ್ವಲ್ಪ ನಮ್ಮಲ್ಲಿ ಕೂಡ ಎಲ್ಲಾ ರೀತಿ ಹೇಳಿದ್ವಿ ಸರ್. ಈಗ ಏನು ಉದಾಹರಣೆ ಸರ್, ಇದೇ ಮಠದ ಸ್ವಾಮಿ ಹೇಳಿದ್ರು ಅಂತ ಹೇಳ್ತಾರೆ ಸರ್. ಈಗ ಯಾರು ಜನಗಣಿತ ಮಾಡಕ್ ಬಂದಿರ್ತಾರೆ ಸರ್, ಜನಗಣಿ ಮಾಡಕ್ನಾಗ ನಾವೇ ನಮ್ಮ ಮನೆನ ಬೀಗಕ್ಕಿಂತ ಅಂದ್ರೆ ಯಾರು ಕೇಳ್ಬೇಕು ಸರ್? ಅದನ್ನ ನಾವು ನಿಂತು ಬರ್ಸಬೇಕು. ಬರೀ ಜನಗಣಿತ ಸರಿಯಾಗಿಲ್ಲ ಅಂತ ಹೇಳ್ತಾರೆ ಸರ್. ಮನೆ ಬೀಗಕ್ಕಿಂತ ಅಂದ್ರೆ ಯಾರು ಕೇಳ್ಬೇಕು? ಆಮೇಲೆ ಕಲ್ಪನೆ ಕೂಡ ಮಾಡಿದ್ದಾರೆ ಸರ್ ಆನ್ಲೈನ್ ಕೂಡ. ನಿಮ್ಮ ನಾಯಕರು ಮಂದಕೃಷ್ಣ ಮಾದಿಗಣ್ಣವರು ಆಂಧ್ರಪ್ರದೇಶ ಲಕ್ಷಲ ಕೋಟಿ ಜನ ಸೇರ್ತಾರೆ. ಅಂತ ನಾಯಕರು ನಮ್ಮ ಕರ್ನಾಟಕದಲ್ಲಿ ಒಂದು ಕ್ವಶನ್ ಇದು ಸತ್ಯ ಸರ್, ಇದು ಸತ್ಯ ಸರ್. ಯಾಕಂತ ಕೇಳಿ ಸರ್, ನಮ್ಮ ಕರ್ನಾಟಕದೊಳಗ ಎಂದೇ ಹೇಳಿದಾರೆ ಯಾರು ಮಂದಕೃಷ್ಣ ಅಣ್ಣವರು, ಇವತ್ತು ನಿಮ್ಮ ಕರ್ನಾಟಕದಲ್ಲಿ ನೀವು ಬರೀ ನೀವು ಕಚ್ಚಡಿಕೆ ಅಂತ ಕುಂತ್ರೆ ಇದು ಕೆಲಸ ಆಗಲ್ಲ, ನಾವು ಎಲ್ಲರೂ ನೀವು ಒಕ್ಕಟ್ಟಾಗ್ರಂತ ಎಂದೇ ಹೇಳಿದಾರೆ ಸರ್. ಈಗ ಆಲ್ರೆಡಿ ನೀವು ಹೇಳೋ ಮಾತು 100% ಸತ್ಯ ಸರ್. ಸಂವಿಧಾನ ಪ್ರಕಾರ ಯಾರು ಬೇಕಾದ್ರೆ MLA ಆಗ್ಬೋದು, MLC ಆಗ್ಬೋದು, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ಬೋದು, ಒಬ್ಬ ನಾಯಕ ಒಬ್ಬ ಹೋರಾಟಗಾರ ಆಗ್ಬೇಕು. ಅದ್ರ ಬಗ್ಗೆ ತಾವ್ ಹೇಳಿ. ಕರೆಕ್ಟ್ ಸರ್. ಇವತ್ತು ನಮ್ಮ 2ನೇ ಅಂಬೇಡ್ಕರ್ ಅಂದ್ರೆ ತಪ್ಪಾಗಲಾರ್ದಂತ ಸರ್ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಇವತ್ತು ಈಗ ಒಳ ಮೀಸಲಾತಿ ಇವತ್ತು ಈ ಹಂತಕ್ಕೆ ಬಂದು ಇವತ್ತು ಜಾರಿ ಆಗ್ಬೇಕಾದ್ರೆ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಇವತ್ತು ಮಾದಿಗ ಅಂಬ ಶಬ್ದನ ಕೇಳಕ ಇಷ್ಟ ಇದ್ದೀನಿ ಸರ್ ನಮ್ಮ ಮಾದಿಗ ಸಮುದಾಯದವರು. ಇವತ್ತು ಮಂದಕೃಷ್ಣ ಮಾದಿಗರು ಇವತ್ತು ಎಲ್ಲ ರಾಷ್ಟ್ರದಲ್ಲಿ ಮಾದಿಗಂತ ಎದೆ ತಟ್ಟಿ ಹೇಳಕ್ಕೆ ಇವತ್ತು ಧೈರ್ಯ ಕೊಟ್ಟಂತವರು ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಅಣ್ಣವರು. ಇವತ್ತು ಅವರು 2ನೇ ಅಂಬೇಡ್ಕರ್ ಅಂತ ತಪ್ಪಾಗಲಾರದಂತ ಮಾತಂತ ಹೇಳ್ತಿದ್ದೀನಿ. ಕರ್ನಾಟಕದಲ್ಲಿ ಕೂಡ ಅವರು ಇವತ್ತು ಮಾದಿಗರ ಅಂತ ಹೇಳಕ್ಕೆ ಎದೆ ತಟ್ಟಿ ಹೇಳ್ತಿದ್ದಾರೆ ಸರ್. ಆಯ್ತು ಸರ್, 16ನೇ ತಾರೀಕು ಗಡುವು ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಕ್ಸಸ್ ಮಾಡ್ತಿರ್ತೀವಿ ಒಳಮೀಸಲಾತಿದ್ರು. ಈಗ ನಾಳೆ ದಿವಸ ಮಳೆಗಾಲ ಅಧಿವೇಶನ, ನಾಳೆ ಅಧಿವೇಶನದಲ್ಲಿ ನಿಮಗೆ 100% ಫಲಿತಾಂಶ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆಯಾ? ಆಯ್ತು ಸರ್ ಇಲ್ಲವಾದ್ರೆ ಸರ್ ಅದು ಬೇರೆ ಆಗ್ತದೆ ಸರ್. ಏನ್ ಇವತ್ತು ನಾವೇನ್ ನಂಬಿಕೆ ಬಂದಿಲ್ಲ ಸರ್ ಆಗ್ತದೆ ಅಂತ, ಆಗಿಲ್ಲ ಅಂದ್ರೆ ಅದು ಬೇರೆ ಆಗ್ತದೆ ಸರ್. ಮಾದಿಗರ ತಾಳ್ಮೆ ಇಲ್ಲಿಗೆ ಬೇಡ ಬಂದಾಗೆ ಸರ್. ಮುಂದಿನ ಕೆಲಸ ಅದು ಏನ್ ಮಾಡ್ಬೇಕು ನಮ್ಮ ಮಾದಿಗ ದಂಡವರು ಮತ್ತು ಮಾದಿಗ ಸಮುದಾಯದವರು ಮಾಡಿ ತೋರ್ತಾರೆ ಸರ್. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ವಚನ ಏನಾಗಿದೆ ಸರ್? ಗಂಗಣ್ಣ ಅಂತ ಸರ್, ಮಾದಿಗ ದಂಡವರ ಕೊಪ್ಪಳ ಜಿಲ್ಲಾಧ್ಯಕ್ಷರು, ಗಂಗಣ್ಣ ಸಿದ್ದಾಪುರ ಸರ್ ನಮ್ಮ ಹೆಸರು.